Hi, hello, namaskara guys. Welcome back to my channel. Hope you all are doing well. ನಾವೀಗ ವರ್ಕ್ ಪರ್ಪಸಿಗೆ ಕೊಪ್ಪಳಕ್ಕೆ ಬಂದಿದ್ದೀವಿ ರೀ. ಸೊ ಅದಕ್ಕೆ ಮಠಕ್ಕೆ ಸಂಜೆ ಮುಂದೆ ಸ್ವಲ್ಪ ಫ್ರೀ ಆದ್ವಿ, ಮಠಕ್ಕೆ ಹೋಗ್ಬೇಕಂಥೇಳಿ ಮಠಕ್ಕೆ ಹೊಂಟೇವೆ ನೋಡ್ರಿ. ಪಾರ್ಕಿಂಗ್ ಮಾಡಕ್ಕೆ ಬಂದೀವಿ ರೀ. ಗಾಡಿ ಪಾರ್ಕ್ ಮಾಡಿ ಒಳಗೆ ಹೋಕ್ಕೇವ್ರಿ. ಸುತ್ತ ಎಲ್ಲ ಅಜ್ಜಂದ ಜಾಗ ರೀ ಇದು ಪೂರ. ಇಷ್ಟು ಸ್ವಚ್ಛ ನೋಡ್ರಿ, ಎಷ್ಟು ಒಂದು ಕಡ್ಡಿನೂ ಸಹ ಬಿದ್ದಿಲ್ಲ ನೆಲದ ಮೇಲೆ. ಅಷ್ಟು ಸ್ವಚ್ಛ ಇಟ್ಕೊಂಡಾರ ನೋಡ್ರಿ. ಇದು ಕಲ್ಲಿನ ಕಿಡಿಕಿ ನೋಡ್ರಿ, ಎಷ್ಟು ಚಂದ ಅದಾವ. ಅವಾಗಿನೆಲ್ಲ ಸ್ವಲ್ಪ ರಶ್ ಇತ್ರಿ ಇವತ್ತು ಯಾಕ ಮಠ. ಅದಕ್ಕೆ ನಾವು ಸ್ವಲ್ಪ ಕುಂತಿದ್ವಿ ಹೊರಗೆ. ನಮ್ಮ ಸ್ಲೀಪರ್ಸ್ನೆಲ್ಲ ಬಿಟ್ಟು ಆ ನಂಬರ್ ತಗೊಂಡು ನೋಡ್ರಿ. ಎಷ್ಟು ಅಂದ್ರೆ ಹೆಣ್ಮಕ್ಳಿಗೆಲ್ಲ ಸೌಕರ್ಯ ಮಾಡ್ಯಾರ. ವಾಶ್ರೂಮಿಗೆ ಹೋಗಾಕ ಹೆಣ್ಮಕ್ಳು ಅಲ್ಲೇ ತಲಿಕೊಳ್ಳೋದು, ಅಲ್ಲೇ ಕುಲಾವ ಕಟ್ಟೋದು. ಇವು ನೋಡ್ರಿ, ನಾವು ಸ್ಲೀಪರ್ಸ್ ಹಾಕಿಟ್ಟಿರ್ತಾರಲ್ರಿ ಅವನು ತೊಳಿತಾರ. ಎಲ್ಲಿ ನೋಡಿದ್ರು ಒಂದು ಸ್ವಲ್ಪ ಹೊಲಸಿಲ್ರಿ, ಅಷ್ಟು ಸ್ವಚ್ಛ ಅಂದರೆ ಸ್ವಚ್ಛ ಐತ್ರಿ ಮಠ. ಇಲ್ಲೇ ಕಾಲು ತೊಳ್ಕೊಂಡು ನಾವೀಗ ಹೊಂಟೇವೆ ನೋಡ್ರಿ. ಈ ಮಠ 1000 ವರ್ಷಗಳ ಹಿಂದಿನ ನೋಡ್ರಿ. ರುದ್ರಮುನಿ ಅಜ್ಜವ್ರು ಇದನ್ನು ಸ್ಥಾಪಿಸಿದ್ರು ಅವಾಗ. ಊರ ಕಲ್ಲಿಂದು ಭಾಳ ಚಂದ ಐತ್ರಿ, ನೋಡ್ತಕ್ಕದ್ದೈತಿ ಮಠ. ಬಂದರೆ ಶಾಂತ ಆಗುತ್ತೆ ನೋಡ್ರಿ. ಮತ್ತೆ ನೋಡ್ರಿ, ಇಷ್ಟು ಬ್ಯಾಸ್ಗ್ಯಾಗು ಎಷ್ಟು ಚಂದ ಹಸಿರು ಐತಂತ ಅನ್ನತ್ತಾರ ಮನೆಯವರು. ಹೆಂಗೆ ನೋಡ್ಕೊಂಡಿರ್ಬೇಕು ನೋಡ್ರಿ ಮಠದಾಗಿರೋರು, ಕೆಲಸ ಮಾಡೋರು. ಆರ್ಥಿಕ ಪರಿಸ್ಥಿತಿ ತೊಂದರೆ ಇರೋರು, ಮನ್ಯಾಗ ಒಂದಿಷ್ಟು ಗಂಡ ಹೆಂಡತಿ ಜಗಳ ಇರ್ತಾವೆ ನೋಡ್ರಿ. ಮನ್ಯಾಗ ಮಕ್ಳಿಗೆ ಶಾಲೆ ಕಳ್ಸೋಕೆ ಆಗಂಗಿಲ್ಲಲ್ಲ, ಅಂಥವ್ರಿಗೆಲ್ಲ ಇಲ್ಲೇ ಒಂದು ಎಕ್ಸಾಮ್ ನಡೆಸ್ತಾರೆ. ನಿಮ್ಮ ಮಕ್ಕಳು ಪಾಸ್ ಆದ್ರೆ ಇಲ್ಲೇ ಫ್ರೀ ಆಫ್ ಕಾಸ್ಟ್ ಅಜ್ಜವರು ಸಾಲಿ ಕಲಿಸ್ತಾರೆ ನೋಡ್ರಿ. ಈಗ ಇಷ್ಟೇ ಕಿಂಡಿ ಐತ್ರಿ, ಇದ್ರಲಿಂತ್ರನ ಅಜ್ಜವ್ರನ್ನ ನಮಸ್ಕಾರ ಮಾಡಿ ಬರೋದು ನೋಡ್ರಿ. ಹಿಂಗೆ ಒಳಗೆ ಹೋಗೋದು, ಹಿಂಗೆ ಹೊರಗೆ ಬರೋದು. ಇಷ್ಟ ಬಗ್ಗಿ ಹೋಗ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಮ್ಯಾಗ ಇದನ್ನು ಇದು ಮಾಡ್ಯಾರ, ಕಟ್ಟಾರ. ಅದೇ ಟೈಪ್ ಮಕ್ಕಳಿಗೆ ಊಟ ವಸತಿ ಎಲ್ಲ ಅವರೇ ನೋಡ್ಕೊತಾರೆ. ಎಲ್ಲಿ ಹೋದರೂ ನಮಗೆ ಗಣಪತಿ ಅಂತೂ ಸಿಕ್ಕಾಬಿಡ್ತಾನ. ನೀಡೋಣ ತಿಂಗಳಿಗೆ 100 ರೂಪಾಯಿ, ಹಣ ತೀರಿಸೋಣ ಮಾನವ ಜನ್ಮದ ಋಣ. ನೋಡ್ರಿ, ಯಾರಾದರೂ ನೀವು ಇದನ್ನು ಸ್ಕ್ರೀನ್ಶಾಟ್ ಹೊಡೋದು, ನೀವು ಕೂಡ ಮಠಕ್ಕೆ ದೇಣಿಗೆ ಹಾಕ್ಬೇಕನ್ನೋರು ಹಾಕ್ಬೋದು. ಇಷ್ಟು ವಿಶಾಲವಾದ ಮಠ ಐತ್ರಿ. ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನ್ಸಿಗೆ ಒಂದು ಸ್ವಲ್ಪ ನಿರಾಳ ಅನ್ಸುತ್ತೆ ನೋಡ್ರಿ. ನಾವು ಹೋದ ಟೈಮಿಗೆ ಮಕ್ಕಳಿಗೆ ಅಂದ್ರೆ ಓದ್ಸಕ್ಕೆ ಹಂಗೆ ಮುಂದೆ ದಾಸೋಗಕ್ಕೆ ಬಂದೀವಿ ನೋಡ್ರಿ. ಸುಮಾರು ಒಂದೇ ಸರಿಗೇನೆ 500 ಜನ ಕುಂತು ಊಟ ಮಾಡುವಂಥದ್ದು ಬೃಹತ್ತಾದ ದಾಸೋಗ ನಿಲಯ ನೋಡ್ರಿ ಇದು. ನಾವು ಪ್ರಸಾದ ತೊಗೊಳಕ್ಕೆ ಬಂದ್ವಿ. ಸಜ್ಕ, ಅನ್ನ, ಸಾರು, ಚಟ್ನಿ, ಉಪ್ಪಿನಕಾಯಿ. ಜಾತ್ರೆ ಆಗುತ್ತೆ ರೀ ಫೆಬ್ರವರಿ ಒಳಗೆ. ಭಾರಿ ದೊಡ್ಡ ಹೆಸರೇ ಭಾಳ ಪ್ರಸಿದ್ಧವಾಗೈತ್ರಿ ರೊಟ್ಟಿ ಜಾತ್ರೆ ಅಂಥೇಳಿ. ಲಕ್ಷಾಂತರ ಮಂದಿ ರೊಟ್ಟಿಗಳೆಲ್ಲ ತೊಗೊಂಬರ್ತಾರೆ. ನಾವು ಕೂಡ ಜಾತ್ರೆಗೆ ಜಾತ್ರೆ ಟೈಮಿಗೆ ಒಮ್ಮೆ ಬಂದಿಲ್ಲ, ಬಟ್ ನಮ್ಮ ಮನೆಯವ್ರು ಬರ್ತಾರೆ ಪ್ರತಿ ಸರಿನೂ. ಭಾರಿ ದೊಡ್ಡ ಜಾತ್ರೆ ಆಗುತ್ತೆ ರೀ. 1 ತಿಂಗಳ ತನಕ ಇರುತ್ತೆ ಜಾತ್ರೆ. ದಾಸೋಗ ಕೂಡ ಎಲ್ಲ ರೊಟ್ಟಿ, ಚಪಾತಿ, ಎಲ್ಲ ಥರ ಪಲ್ಯ, ಎಲ್ಲ ಥರ ಅಡುಗೆ ದಾಸೋಗದಾಗಿರುತ್ತೆ ನೋಡ್ರಿ. ಅವಾಗ ಸಜ್ಜಕ್ಕಂತೂ ಎಷ್ಟು ಭಾರಿ ಆಗಿತ್ತು ರೀ. ಪ್ರಸಾದ ಅಂದ್ರೇ ಅಷ್ಟೇ ರೀ, ಅಷ್ಟು ರುಚಿಯಾಗಿರ್ತೈತೆ ಅನ್ಸುತ್ತೆ. ಇವರೆಲ್ಲ ಸೇವಾ ಮಾಡಾಕತ್ತಾರ ನೋಡ್ರಿ ಅಜ್ಜಂದು ಎಲ್ಲ. ನೋಡ್ರಿ, ಉಪ್ಪಿನಕಾಯಿ, ಉಪ್ಪು, ಆಮೇಲೆ ಚಟ್ನಿ, ಪುಟಾಣಿ ಚಟ್ನಿ ಎಲ್ಲ ಇಟ್ಟಿರ್ತಾರೆ. ನಾವು ಪ್ರಸಾದ ತೊಗೊಳಕತ್ತೇವ್ರಿ. ಕೂಡಾಕ ಚೇರ್ ಕೂಡು ಭಾರಿ ಸ್ಟ್ರೆಚಬಲ್ ಅದಾವ್ರಿ. ಅವು ಬ್ಯಾಡ್ರನ್ನ ಹಿಂಗೆ ಮಡಚ್ಬೋದು. ಭಾರಿ ಸಿಸ್ಟಮೆಟಿಕ್ ಕೂತು ಪ್ರಸಾದ ತೊಗೊಳೋದು ನೋಡ್ರಿ. ಪ್ಲೇಟ್ಗಳನ್ನೆಲ್ಲ ತೊಳ್ಯಾಕು ಕೂಡ ಎಲ್ಲ ಎಣ್ಣೆ ಇಟ್ಟಿರ್ತಾರೆ. ನಾವು ತೊಳೆದು ಚಂದಾಗ ಸಿಸ್ಟಮೆಟಿಕ್ ಅಲ್ಲಿ ಇಡಾಕೆ ಮಾಡ್ಯಾರ. ಹಂಗೆ ನೀರು ಚಾ ಅಂತಾವಲ್ರಿ, ಎಲ್ಲ ತೊಳೆದು ಅಲ್ಲಿಡೋದು. ಸಣ್ಣದು ಬ್ರಿಡ್ಜ್ ಟೈಪ್ ಮಾಡ್ಯಾರ ಎಲ್ಲ. ನೋಡಕ್ಕೆ ಮಾತ್ರ ಭಾಳ ಚಂದ ಐತಿ. ಸಂಜೆ ಮುಂದೆಲ್ಲ ಲೈಟಿಂಗ್ಸ್ ಇರ್ತಾವೆ ನೋಡ್ರಿ, ಎಷ್ಟು ಮಸ್ತ್ ಐತಿ. ಆಜು ಬಾಜು ಎಲ್ಲ ನೀರೈತಿ. ನಡುವ ಬ್ರಿಡ್ಜ್ ಟೈಪ್ ಅಜ್ಜಂದು ಸಣ್ಣದು ಸ್ಮಾರಕ ಐತ್ರಿ ಅಲ್ಲಿ ಮುಂದೆ. ಹಿಂಗೆ ಹೊರಗೆ ಬಂದ್ರೆ ಪೂರ ಆಡಿಟೋರಿಯಂ ಹಾಲ್ ನೋಡ್ರಿ. ಎಲ್ಲ ಕಾರಂಜಿ ಎಲ್ಲ ಎಷ್ಟು ಚಂದ ಮಾಡ್ಯಾರ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ.